ಅವರು ಸೋನಿಯಾ ಗಾಂಧಿ ಅವರು ಭೇಟಿ ಆಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಸಿಕ್ಕಿಲ್ಲ, ಸಿಗ್ಬೋದು ಇಂದಿಲ್ಲ ನಾಳೆ. ಸಿಕ್ಕಾಗ ಅವರು ಕಡೆಯಿಂದ ಈ ಮಾತು ಹೇಳಿಸ್ಬೇಕು ಅನ್ನೋಂಥ ಮಾತು, ಅದು ಒತ್ತಡ ಹೇರಬೇಕು ಅನ್ನೋಂಥ ಮಾತು ಇರ್ಬೋದು. ಏನೋ ನಾವು ಪ್ರಸ್ತುತ ಅವ್ರು ಗೆಸ್ಟ್ ಮಾಡ್ತಾ ಇರ್ತೀವಿ, ಮತ್ತು ಅವು ಸತ್ಯಕ್ಕೆ ಸಮೀಪ ಇರ್ತಾವ, ಆ ಮಾತು ಬೇರೆ. ಆದರೆ ಇವೆಲ್ಲ ಘಟನಾವಳಿಯಿಂದ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಏನಾದರೂ ನೆಕ್ಸ್ಟ್ 2028ರಲ್ಲೇ ಮತ್ತೊಮ್ಮೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಅದನ ಅಂತ. ಯಾಕೆಂದ್ರೆ ಈ ಕಾಂಗ್ರೆಸ್ಸಿಗೆ ಬೇಕಾಗಿರುವುದು ಒಳ್ಳೆಯ ಆಡಳಿತ, ಮತ್ತು ಅದೇ ಕಾಲಕ್ಕೆ ಶಾಸಕರಿಗೆ ಬೇಡಿಕೆಗಳಿದ್ದಾವೆ. ನಮ್ಮ ಅನುದಾನಗಳು ಕೊಡ್ರಿ ಮಾಡಿದ್ದು ಮಿನಿಮಮ್ ಅವರು ಸಹಜವಾಗಿದೆ, ಅವ್ರು ಖರ್ಚು ಮಾಡಿರ್ತಾರೆ, ಒಂದಿಷ್ಟು ಉತ್ಪನ್ನ ಮಾಡ್ಕೋಬೇಕು ಅನ್ನೋದು ಆಸೆ ಯಾರಿಗಾದ್ರೂ ಇದ್ದೇ ಇರ್ತದೆ. ಆ ದಿಶೆಯಲ್ಲಿ ಅವರು ನಿಗಮ ಮಂಡಳಿಗಳನ್ನು ಕೊಡುವಂಥ ಪ್ರಯತ್ನ ನಡೆದಿದೆ. ಒಂದು ಕಡೆ ನಿಗಮ ಮಂಡಳಿಗಳನ್ನ ಅಧ್ಯಕ್ಷ ಮಾಡುವಂಥದ್ದು. ಈಗಾಗಲೇ 34 ನಿಗಮ ಮಂಡಳಿಗಳಿಗೆ ನೇಮಿಸಿದ್ದಾರೆ ಅಧ್ಯಕ್ಷನಾಗಿ. ಈಗ ಅತೃಪ್ತರು ಕಾರ್ಯಕರ್ತರು ಯಾರಿದ್ದಾರೆ ಅವ್ರನ್ನ ತೊಗೊಂಡು ಅಲ್ಲಿ ಕೂಡಿಸುವಂಥ ಅಧ್ಯಕ್ಷ ಸ್ಥಾನ ಕೊಡುವಂಥ ಒಂದು ಕೆಲಸಗಳು ನಡೆದಿದ್ದಾವಂತೆ ಸುದ್ದಿ ಕೇಳಿ ಬರ್ತಾ ಇದ್ದಾವೆ. ಸುರ್ಜೇವಾಲಾ ಅವರು ಎಲ್ಲರೂ ಸಮಾನ ಮಾಡುವ ಅಥವಾ ಸಮಾಧಾನ ಪಡಿಸುವಂಥ ಮಾತುಗಳು ಕಾರ್ಯಗಳು ನಡೆದಿದ್ದಾವೆ ಅಂತೇಳಿ. ಈಗಾಗಲೇ BR ಪಾಟೀಲ್ ಆಗಿರ್ಬೋದು, ರಾಜು ಖಾಗೆ ಅವರಾಗಿರ್ಬೋದು, ತಮ್ಮ ಕ್ಷೇತ್ರದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ತಮಗೆ ಬೇಕಾದ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಇನ್ನುಳಿದ ಶಾಸಕರು 40-45 ಜನ ಶಾಸಕರು ತಮ್ಮ ಬೇಡಿಕೆಗಳು ಇಟ್ಟಿದ್ದಾರೆ. ಅವರೆಲ್ಲ ಪೂರೈಕೆ ಮಾಡುವಂಥ ಅವ್ರ ಬೇಡಿಕೆಗಳನ್ನು ಪೂರೈಕೆ ಮಾಡುವಂಥ ಪ್ರಯತ್ನ ನಡೆದಂತೆ ಒಂದು ಕಡೆ ನಡೆದವು. ಇದನ್ನು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ, ಇಲ್ಲಪ್ಪ ಇದು ಸರಿಯಾಗಿ ಹೊರಟದ ಅನ್ನುವಂಥ ಮಾತು. ಆದರೆ ಶಿವಕುಮಾರ್ ಅವರ ಬಣದ ವಾದ 2.5 ವರ್ಷ ನಂತರ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಮಾತ್ರ ಈ ಸುದ್ದಿ ಪಾರ್ಟಿಗೆ ಹೊಡೆತ ಕೊಡ್ತದೆ ಅಂಥೇಳಿ ಭಾಳಷ್ಟು ಜನರ ಅಭಿಪ್ರಾಯ. ಯಾಕಂದರೆ ಸಿದ್ದರಾಮಯ್ಯನವರಂತೆ ಇದ್ದ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಸಾಧ್ಯದಷ್ಟು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಂದು 2.5 ವರ್ಷ ಇರಬೇಕು ಅನ್ನೋಂಥ ಅಪೇಕ್ಷೆನ ಹಲವು ಸಲ ವ್ಯಕ್ತಪಡಿಸಿದ್ದಾರೆ. ಈ ಶಿವಕುಮಾರ್ ಬಣದವ್ರು ಏನಾದರೂ ಹಿಂಗೊಂದು ಏನೋ ಮಾತಾಡಿದ ತಕ್ಷಣ ಅವ್ರ ಬಣದವ್ರು ಮತ್ತೆ ಎದ್ದು ನಿಲ್ತಾರೆ. ಇದರಿಂದಾಗಿ ಕಾಂಗ್ರೆಸ್ಸಿಗೆ ಒಂದು ಇಮೇಜ್ ಬರಬೇಕಾಗಿದೆ ಇವತ್ತು. ಹೌದಪ್ಪ, ಒಳ್ಳೆ ಆಡಳಿತ ಕೊಡ್ತಾರೆ ಇವರು ಅನ್ನೋದು ಜನರನ್ನು